ಜನಸಾಮಾನ್ಯರು ತಮ್ಮಲ್ಲೇ ಹರಟೆ ಹೊಡಿತಾ ಮಾತಾಡ್ತಾ ಕೂತ್ಕೊಂಡಾಗ ಆವಾಗ ಅವರ ಮಧ್ಯದಲ್ಲಿ ಒಂದು ಮಾತು ಬಂದು ಹೋಗುತ್ತೆ. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ಪೊಲೀಸು, ಕೋರ್ಟು, ಕಚೇರಿ ಇವೇನೇ ಇದ್ರೂ ಬಡಬಗ್ಗರನ್ನು ಹಿಡಿಯೋದಕ್ಕೆ, ಪ್ರಭಾವ ಇಲ್ಲದೆ ಇರೋರನ್ನ ಹಿಡಿಯೋದಕ್ಕೆ, ಶ್ರೀಮಂತರು, ಪ್ರಭಾವಶಾಲಿಗಳು, ಜನಪ್ರಿಯರನ್ನ ಇವ್ಯಾವು ಹಿಡಿಯೋದಿಲ್ಲ ಅಂತ ಇದು ಜನಸಾಮಾನ್ಯರಲ್ಲಿರೋ ಅಭಿಪ್ರಾಯ. ಇದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನ್ಯಾಯಾಲಯಗಳು ಆವಾಗ ಒಂದು ಇಂಥ ಆರ್ಡರ್ಗಳನ್ನು, ಜಡ್ಜ್ಮೆಂಟ್ಗಳನ್ನು ಕೊಡ್ತಾ ಇರ್ತವೆ. ಚಪ್ಪಲಿ ತಗೊಂಡು ಹೊಡಿತೀನಿ. ಇತ್ತೀಚಿನ ದಿನಗಳಲ್ಲಿ ಇದು ಮೂರನೇದ್ದು ನೋಡಿ. ಹಿಂಗೆ ಮೂರನೇದ್ದಿದು. ಒಂದು, ಮಾಜಿ ಸಚಿವ, ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿ ವಾಪಸ್ ಜೈಲಿಗೆ ಹೋಗಿ ಅಂತ ಹೇಳಿದ್ದು, ಯೋಗೀಶ್ ಗೌಡ ಮರ್ಡರ್ ಕೇಸ್ನಲ್ಲಿ. ಆಯ್ತು, ಆಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬಂದು ಕೋರ್ಟಿಗೆ ಸಾಕ್ಷಿ ಹೇಳೋದಕ್ಕೆ ಅಂತ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಮ್ಯಾನಿಪ್ಯುಲೇಟ್ ಮಾಡಿ ಅವರು ಪೊಲೀಸ್ ತನಿಖೆಯಲ್ಲಿ ಹೇಳಿದ್ದೇ ಒಂದು, CBI ತನಿಖೆಯಲ್ಲಿ ಹೇಳಿದ್ದೇ ಒಂದು, ಕೋರ್ಟಿನ ಕಟಕಟೆಯಲ್ಲಿ ಬಂದು ನಿಂತ್ಕೊಂಡು ಹೇಳೋದೇ ಇನ್ನೊಂದು. ಹಿಂಗೆ ಯಾಕೆ ಆಗ್ತಿದೆ ಅಂತಂದರೆ, ಅವರು ತಮ್ಮ ಮನೆಗಳಿಂದ ಕೋರ್ಟಿಗೆ ಡೈರೆಕ್ಟಾಗಿ ಬರ್ತಾ ಇರಲಿಲ್ಲ, ಇನ್ನೆಲ್ಲೋ ಹೋಗಿ ಬರ್ತಿದ್ರು ಅವರು. ಅದನ್ನ ಸಾಕ್ಷಿ ಸಮೇತ ಸುಪ್ರೀಂ ಕೋರ್ಟ್ ಮುಂದೆ CBIನವರಿಟ್ಟರು. CBI ಹೇಳ್ತು ಇನ್ನು ಸಾಕು, ಹೊರಗಡೆ ಇದ್ದಿದ್ದು ವಾಪಸ್ ಜೈಲಿಗೆ ಹೋಗಬೇಕು ಅಂತ. ವಿನಯ್ ಕುಲಕರ್ಣಿಗೆ ಬಂದು ಸರೆಂಡರ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ವಾರ ಟೈಮ್ ಆದರೂ ಕೊಡ್ತು ಸುಪ್ರೀಂ ಕೋರ್ಟ್. ಒಂದು ವಾರ ಟೈಮು. ಅಷ್ಟರಲ್ಲಿ ಆ ವ್ಯಕ್ತಿ ಹೆಂಡತಿನ ಕರ್ಕೊಂಡು ಸಭೆಗಳನ್ನು ಮಾಡಿ, ನಾನು ಜೈಲಲ್ಲಿ ಇರ್ತೀನಪ್ಪ, ಶಾಸಕ ಸ್ಥಾನದ ಜವಾಬ್ದಾರಿಯನ್ನು ನನ್ನ ಹೆಂಡತಿ ನಿರ್ವಹಿಸ್ತಾರೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಪ್ರಿಪೇರ್ ಆಗಿ ಒಂಚೂರು ಹೆಂಡತಿ ಮಕ್ಕಳ ಜೊತೆ ಊಟ ಗೀಟ ಮಾಡಿ ಆ ನಂತರ ಜೈಲಿಗೆ ಹೋಗಿದ್ದು. ಆ ಆರ್ಡರ್ ಬಂದ ನಂತರ ನಾನು ನೋಡಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಕೊಟ್ಟಂಥ ತೀರ್ಪು. ನಮಸ್ಕಾರ ಹೇಳ ಇಲ್ಲ, ಥ್ಯಾಂಕ್ಸ್ ಹೇಳ. ಹಾಸನದ ಮಾಜಿ ಸಂಸದ, ದೇವೇಗೌಡರ ಮೊಮ್ಮಗ, ರೇವಣ್ಣವರ ಮಗ. ನಮ್ಮ ಕಡೆ ದೇವಸ್ಥಾನಕ್ಕೆ ಹೋರಿ ಬಿಡ್ತಾರೆ, ಬಸವಿ ಬಿಡೋದು ಅಂತಾರೆ ನಮ್ಮ ಕಡೆ. ಬಸವಿ ಬಿಟ್ಟವ್ರಂಗೆ ಆಡ್ಬಿಟ್ಟಿದ್ದ ಆತ. ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇನೆ, ಇನ್ನೇನೂ ಇಲ್ಲ. ಅದು ಎಷ್ಟು ಹೆಣ್ಣುಮಕ್ಕಳು ಏನೋ, ನೂರಾರು ವಿಡಿಯೋಗಳು ಅಸಹ್ಯ ಬಂದೋಗಿತ್ತದ ಆ ಪ್ರಕರಣವನ್ನು ನೋಡಿ ರಾಜ್ಯದ ಜನರಿಗೆ. ಕರ್ನಾಟಕದ ಮಾನವನ ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದ್ದಂಥ ಪ್ರಕರಣ ಅದು. ಪ್ರಭಾವಿ, ರೊಕ್ಕಸ್ಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳ್ತು ಜೀವಾವಧಿ ಶಿಕ್ಷೆ ನಿನಗೆ ಇರು ಜೈಲಿನಲ್ಲಿ ಅಂತ. ಜೀವಾವಧಿ ಶಿಕ್ಷೆ. ಅದಾದ ನಂತರ ಈ ಪ್ರಕರಣ ನೋಡಿ, ಈ ಪ್ರಕರಣ ಐ ಸ್ಟಿಲ್ ರಿಮೆಂಬರ್. ದರ್ಶನ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಾಗ ಈ ಮರ್ಡರ್ ಕೇಸಿನ, ರೇಣುಕಾಸ್ವಾಮಿ ಮರ್ಡರ್ ಕೇಸಿನ ತನಿಖೆಯಲ್ಲಿದ್ದಂಥ ಅನೇಕ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದ್ದೆ, ಭೇಟಿಯಾಗಿ. ಅವರ ಮುಖದ ಮೇಲೆ ಕಳೆ ಇಲ್ಲ, ಧ್ವನಿಲಿ ಉತ್ಸಾಹ ಇಲ್ಲ. ಏನೋ ಸರ್, ಹಗಲು ರಾತ್ರಿ ಕಷ್ಟಪಟ್ಟು ಏನೋ ಮಾಡಿದ್ವಿ, ಕೋರ್ಟ್ ನೋಡಿ ಜಾಮೀನು ಕೊಟ್ಟುಬಿಡ್ತು ಅಂತಿದ್ರು. ಪ್ರಾಸಿಕ್ಯೂಷನ್ ಪರ ವಕೀಲರನ್ನು ಅನೇಕರನ್ನ ಮಾತಾಡಿಸಿದ್ದೆ, ಅವರು ಹಾಗೆ ಅಂತಿದ್ರು. ಕೇಸ್ ಭಾಳ ಸ್ಟ್ರಾಂಗ್ ಇತ್ತು ಸರ್, ಅದು ಯಾಕೆ ಜಾಮೀನು ಕೊಡ್ತೋ ಗೊತ್ತಿಲ್ಲ, ಹೈಕೋರ್ಟ್ನಲ್ಲಿ ಜಾಮೀನು ಆಗ್ಬಿಡ್ತು ಅಂತಿದ್ರು. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಜಾಮೀನನ್ನು ಕ್ವಶನ್ ಮಾಡಿ ಅಪೀಲಿಗೆ ಹೋಗುವ ನಿರ್ಧಾರಕ್ಕೆ ಬಂತು. ಮಾರ್ಚ್ನಲ್ಲಿ ಅಪೀಲಿಗೆ ಹೋದ್ರು, ಜಾಮೀನು ರದ್ದು ಮಾಡಿ ಈತನದ್ದು ಅಂತ. ಪ್ರಾಸಿಕ್ಯೂಷನ್ ಪರ ಕೇಸು ಅದೆಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು, ನೀವು ಕೊಟ್ಟಂಥ ಡಾಕ್ಯುಮೆಂಟನ್ನು ಪೂರ್ತಿ ನೋಡಿದ್ದೀವಿ, ಇನ್ನೇನು ಹೆಚ್ಚಿಗೆ ವಾದ ಮಾಡಬೇಕಾಗಿಲ್ಲ ನೀವು ಅಂತ. ಬಾಸ್ತು ಏನು ಕಿತ್ಕೊಳಕ್ಕಾಗಲ್ಲ, ಕಿತ್ಕೊಳಕ್ ಅಲ್ಲೇನಿದೆ ಸರ್, ವಿಗ್ಗಲ್ಲಿ ಏನು ಕಿತ್ಕೊಳ್ಳ ಸರ್. ತುಂಬ ಅಪರೂಪ ಹಂಗೆ ಹೇಳೋದು ಕೋರ್ಟ್ನಲ್ಲಿ, ನೆನಪಿಟ್ಕಡಿ. ದರ್ಶನ್ ಜಾಮೀನನ್ನು ಯಾಕೆ ರದ್ದು ಮಾಡಬೇಕು ಅಂತ ರಿಟರ್ನ್ ಸ್ಟೇಟ್ಮೆಂಟ್ ಒಂದು ಕೊಟ್ಟಿರ್ತಾರಲ್ಲ ಪ್ರಾಸಿಕ್ಯೂಷನ್ ಪರವಾಗಿ, ಅದನ್ನು ನೋಡಿದ ನ್ಯಾಯಪೀಠ ಹೇಳ್ತು ವಿ ಆರ್ ಕನ್ವಿನ್ಸ್ಡ್
ನಮಗೆ ಮನವರಿಕೆ ಆಗಿದೆ, ನೀವೇನು ಇದ್ರ ಬಗ್ಗೆ ವಾದ ಮಾಡಬೇಕು ಅಂತಾನೂ ಇಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಪ್ರಾಸಿಕ್ಯೂಷನ್ನಿನ ಆರ್ಗ್ಯುಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಅದರ ಜೊತೆಗೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತ ಆರ್ಡರ್ ಇತ್ತಲ್ಲ, ಈತನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು, ಈತ ಮತ್ತು ಇತರ 6 ಜನರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಅಂತ ಹೈಕೋರ್ಟ್ ಕೊಟ್ಟ ಆರ್ಡರ್ ಇತ್ತಲ್ಲ, ಆ ಆರ್ಡರ್ ಕಾಪಿಯನ್ನು ಸುಪ್ರೀಂ ಕೋರ್ಟ್ ಎಕ್ಕೆಳೆದು ಬಿಡ್ತು. ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಕಪಿಲ್ ಸಿಬ್ಬಲ್ ಬಂದಿದ್ದರ್ರಿ ವಾದ ಮಾಡೋದಕ್ಕೆ ದರ್ಶನ ಪರವಾಗಿ. ಮತ್ತೆ ಜೈಲಿಗೆ ಹಾಕಬೇಡಿ ನಮ್ಮ ಕ್ಲೈಂಟನ್ನು, ಈತ ಜಾಮೀನಿನ ಮೇಲೆಯೇ ಮುಂದುವರಿಬೇಕು ಅಂತ ವಾದ ಮಾಡೋದಕ್ಕೆ ಕಪಿಲ್ ಸಿಬ್ಬಲ್ ಬಂದಿದ್ದರು. ಮೊದಲೊಬ್ಬರು ವಕೀಲರು ಬಂದರು, ಅವ್ರು ನನಗಾಗೋದಿಲ್ಲ ಅಂತ ಹೋದರು. ಕಪಿಲ್ ಸಿಬ್ಬಲ್ ಬಂದರು, ಅವರು ಆಮೇಲೆ ಆಗೋದಿಲ್ಲ ಅಂತ ಹೋದರು. ನನಗೆ ಗೊತ್ತು ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ. ಸುಪ್ರೀಂ ಕೋರ್ಟಿನ ಮೂಡ್ ಅರ್ಥ ಆಗಿಬಿಟ್ಟಿತ್ತು, ಎಲ್ರಿಗೂ ಮೂಡ್ ಅರ್ಥ ಆಗಿಬಿಟ್ಟಿತ್ತು. ಅದು ಹೆಂಗ್ರಿ ಈ ಮನುಷ್ಯನಿಗೆ ಜಾಮೀನು ಕೊಟ್ಟರು ಅಂತಾನೆ ಕೇಳ್ತು ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿಗಳಿಗೊಂದು ವಿವೇಚನೆ ಅನ್ನೋದಿರುತ್ತೆ, ಅದನ್ನು ಹೆಂಗೆ ಬೇಕು ಹಂಗೆ ಬಳಸಬಾರ್ದಲ್ವಾ ಅಂತ ಕೇಳ್ತು ಸುಪ್ರೀಂ ಕೋರ್ಟ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೆಂಗೆ ಬೇಕು ಹಂಗೆ ಬಳಸಬಾರ್ದಲ್ವಾ ವಿವೇಚನೆಯನ್ನು ಅಂತ. ಅಷ್ಟು ಅಂದರೆ ಅಷ್ಟು ಸ್ಟ್ರಾಂಗ್ ಅಬ್ಸರ್ವೇಷನ್ಗಳನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು, ದ್ವಿಸದಸ್ಯ ಪೀಠ ಮಾಡಿತ್ತು.